ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣೇ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಭಗವಂತ ನಮಗೆ ನೀಡಿರುವಂತಹ ಆದೇಶಗಳನ್ನು ಅರ್ಥ ಮಾಡಿಕೊಳ್ತಾ, ತನ್ಮೂಲಕ ನಮ್ಮ ಜೀವನದಲ್ಲಿ ನಾವೇನೆಲ್ಲ ತಿದ್ದುಪಡಿ ಮಾಡ್ಕೋಬೇಕು, ನಮ್ಮನ್ನು ನಾವು ತಿದ್ದುಕೊಳ್ತಾ ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಿಕೊಳ್ಳೋದು ಹೇಗೆ, ಇದಕ್ಕೆ ಉದಾಹರಣೆಯಾಗಿ ಭಾಗವತದಲ್ಲಿ ಬರುವಂತಹ ಭಕ್ತರ ಚರಿತ್ರೆಗಳು, ಹಾಗೆ ಇನ್ನಿತರ ಮಹಾತ್ಮರ ಉದಾಹರಣೆಗಳನ್ನು ನಾವು ಜೊತೆಗೆ ಗಮನಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ಭಗವಂತನ ಮತ್ತೊಂದು ಮಾತು, ಅದನ್ನು ಮುಖ್ಯವಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಕಡೆ ತಿಳಿಸ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಇದು ಸಾಂಖ್ಯಯೋಗದಲ್ಲಿ ಬರುವಂತಹ ಒಂದು ಶ್ಲೋಕ. ಯಾನಿಶಾ ಸರ್ವಭೂತಾನಾಂ ಅಂದರೆ ಯಾವುದು ಸಮಸ್ತ ಜೀವರಾಶಿಗಳಿಗೆ, ಅಂದರೆ ಜನಸಾಮಾನ್ಯರಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ನಿಶಾ ಅಂದರೆ ಕತ್ತಲು ಅಂತ. ಸಾಮಾನ್ಯರಿಗೆ ಯಾವ ವಿಚಾರದಲ್ಲಿ ಕತ್ತಲಾಗಿದೆಯೋ, ಅಂದರೆ ಅವರಿಗೆ ಆ ತಿಳುವಳಿಕೆ ಇಲ್ಲವೋ, ಅದು ಅವರ ಅರಿವಿಗೆ ಬಂದಿಲ್ವೋ, ಅದರಲ್ಲಿ ತಸ್ಯಾಂ ಜಾಗರ್ತಿ ಸಂಯಮಿ. ಸಂಯಮಿ ಅಂದರೆ ತನ್ನನ್ನು ತಾನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋನು, ಆತ್ಮ ಸಂಯಮ ಅಂತ ಕರಿತೀವಿ. ತನ್ನನ್ನು ತಾನು ನಿಗ್ರಹಿಸಿರುವವನು, ಇಂದ್ರಿಯಗಳ ವಶಕ್ಕೆ ಸಿಕ್ಕಾಕೊಳ್ಳದೆ ಆತ್ಮ ಸಂಯಮವನ್ನು ಹೊಂದಿರುವಂಥವನು, ಅದನ್ನು ಸೆಲ್ಫ್ ಕಂಟ್ರೋಲ್ ಅಂತ ಕರಿತೀವಿ. ಅಂಥವರನ್ನು ಇಲ್ಲಿ ಸಂಯಮಿ ಅಂತ ಕರೆದಿದೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವರು ಜ್ಞಾನಿಗಳು ಅಂತ. ಜ್ಞಾನಿಗಳು ಮತ್ತು ಯೋಗಿಗಳು ಅಂಥವರಿಗೆ ಇಲ್ಲಿ ಸಂಯಮಿ ಅಂತ ಕರೆದಿದೆ. ಅವ್ರು ಹೇಗಿರ್ತಾರೆ, ಅವರು ಯಾವ ವಿಚಾರದಲ್ಲಿ ಜನಸಾಮಾನ್ಯರು ಸತ್ಯವನ್ನು ಅರಿಯದೆ ಮೂಢರಂತೆ ವರ್ತನೆ ಮಾಡ್ತಾ ಇರ್ತಾರೋ ಅಂತಹ ವಿಚಾರಗಳಲ್ಲಿ ಅವರು ಜಾಗೃತರಾಗಿರ್ತಾರೆ, ಎಚ್ಚರಿಕೆಯಿಂದ ನಡ್ಕೋತಾರೆ, ಎಚ್ಚರ ವಹಿಸ್ತಾರೆ. ಯಾಕೆಂದರೆ ಅವರು ಬೆಳಕನ್ನು ಕಂಡುಕೊಂಡಿದ್ದಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಂತ ಅರ್ಥ. ಮುಂದಿನ ಸಾಲಿನಲ್ಲಿ ಪರಮಾತ್ಮ ಹೇಳೋದು ಯಸ್ಯಾಂ ಜಾಗೃತಿ ಭೂತಾನಿ. ಹಾಗೆ ಈಗ ಆಧ್ಯಾತ್ಮಿಕ ವಿಚಾರಗಳಲ್ಲೇನೋ ಜನಸಾಮಾನ್ಯರು ತಿಳಿಯದಂತೆ ವರ್ತನೆ ಮಾಡ್ತಾ ಇದ್ದಾರೆ, ಅಥವಾ ತಿಳಿದಿಲ್ಲ, ಅವ್ರಿಗದು ಕತ್ತಲಂತೆ ಇದೆ. ಇನ್ಯಾವುದರಲ್ಲಿ ಇವರು ತೊಡಗಿದ್ದಾರೆ, ಯಾವುದರಲ್ಲಿ ಆಸಕ್ತಿ ವಹಿಸಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಪ್ರಾಪಂಚಿಕ ವಿಚಾರಗಳಲ್ಲಿ ಎಚ್ಚರವಾಗಿದ್ದಾರೆ. ಆದರೆ ಈ ಪ್ರಾಪಂಚಿಕ ವಿಚಾರಗಳಲ್ಲಿ ಜ್ಞಾನಿಗಳು ಸಾನಿಶಾ ಪಶ್ಯತೋ ಮುನೇಹೇ, ಮುನಿಗಳು ಜ್ಞಾನಿಗಳು ಅವರು ಅದರಲ್ಲಿ ನಿದ್ರೆಯನ್ನು ಮಾಡುವಂತೆ ಇರ್ತಾರೆ.
ಇಲ್ಲಿ ಒಂದು ರೀತಿ ಉಪಮಾನ ಸಹಿತವಾಗಿ ಹೇಳಿರುವಂತಹ ಒಂದು ಶ್ಲೋಕ ಇದು, ಭಗವಂತನ ಮಾತು. ಇಲ್ಲಿ ನಾವು ಗಮನಿಸೋದೇನು ಅಂದರೆ, ಜನಸಾಮಾನ್ಯರಿಗೂ ಜ್ಞಾನಿಗಳಿಗೂ ವ್ಯತ್ಯಾಸ ಏನು? ಜ್ಞಾನಿಗಳು ಅಂದರೆ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಂಡಿರೋರು. ಸಾಮಾನ್ಯರು, ಅಜ್ಞಾನಿಗಳು ಅಂದರೆ ಅವರು ಶಾಸ್ತ್ರವಾಕ್ಯವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ದೇ ಇರೋರು. ಇವರಿಬ್ಬರಿಗೂ ಏನು ವ್ಯತ್ಯಾಸ? ಈ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಪ್ರಾಪಂಚಿಕ ವಿಚಾರಗಳಲ್ಲಿ ಜನರು ಎಚ್ಚರವಾಗಿರ್ತಾರೆ, ಆದರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅವರು ನಿದ್ರಿಸ್ತಾ ಇರ್ತಾರೆ. ಇದಕ್ಕೆ ವಿರುದ್ಧವಾಗಿ ಯೋಗಿಗಳು ಅಥವಾ ಜ್ಞಾನಿಗಳು, ಆತ್ಮ ಸಂಯಮವನ್ನು ಹೊಂದಿರುವಂಥವರು, ಸತ್ಯವನ್ನು ಮನನ ಮಾಡ್ತಾ ಇರೋರೇ ಮುನಿಗಳು. ಇಂತಹ ಮುನಿಗಳು ಅವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜಾಗೃತರಾಗಿರ್ತಾರೆ, ಪ್ರಾಪಂಚಿಕ ವಿಚಾರಗಳಲ್ಲಿ ಅವರು ನಿದ್ರಿಸ್ತಾ ಇರ್ತಾರೆ. ಸೊ ಇವರ ಇಬ್ಬರಿಗೂ ಕೂಡ ವಿರುದ್ಧವಾಗಿ ಇದೆ ಅಂತ ಭಾವನೆಗಳು ಅಥವಾ ಪರಿಸ್ಥಿತಿ. ಇನ್ನೂ ಒಂದು ರೀತಿಯಲ್ಲಿ ತಿಳ್ಕೊಬೇಕಾದ್ರೆ ಮನಸ್ಥಿತಿ ಅಂತ. ಅವರವರ ಮನಸ್ಸು ಹೇಗಿದೆ? ಸಾಮಾನ್ಯರ ಮನಸ್ಸು ಪ್ರಾಪಂಚಿಕ ವಿಚಾರಗಳಲ್ಲಿ ಎಚ್ಚರವಾಗಿದ್ದರೆ, ಯೋಗಿಗಳ ಮನಸ್ಸು ಅಧ್ಯಾತ್ಮ ಜ್ಞಾನದಲ್ಲಿ ಎಚ್ಚರವಾಗಿದೆ. ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆ ವಹಿಸ್ತೀವೋ ಆ ವಿಚಾರಗಳು ನಮಗೆ ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ಈಗ ಪ್ರಾಪಂಚಿಕ ವಿಚಾರಗಳಲ್ಲಿ ಎಚ್ಚರವಾಗಿದ್ದು ವ್ಯವಹಾರವನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ತಮ್ಮ ಯೋಗಕ್ಷೇಮಕ್ಕಾಗಿ, ಭವಿಷ್ಯತ್ತಿಗಾಗಿ ಬಹಳಷ್ಟು ಚಿಂತನೆ ಮಾಡಿ ಅಥವಾ ಚಿಂತೆ ಮಾಡಿ ತಮಗೇನು ಬೇಕೋ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ. ಅವರ ಒಂದು ಮುಂದಿನ ಗತಿ ಏನಾಗುತ್ತೆ? ಯೋಗಿಗಳು ಪ್ರಾಪಂಚಿಕ ವಿಚಾರಗಳ ಕಡೆ ಗಮನನೇ ಹರಿಸೋದಿಲ್ಲ. ಅವರು ಧನ ಸಂಗ್ರಹ, ಹಾಗೇನೆ ಜಗತ್ತಿನಲ್ಲಿ ಕೀರ್ತಿ ಪ್ರತಿಷ್ಠೆ, ಜೊತೆಗೆ ಇನ್ಯಾವುದೋ ಒಂದು ವಿಧವಾದ ಲೌಕಿಕ ವ್ಯವಹಾರಗಳು, ಇವುಗಳನ್ನು ಅವರು ತ್ಯಜಿಸಿದ್ದಾರೆ ಅಂದರೆ, ಅವರು ಅದರಲ್ಲಿ ನಿದ್ರಿಸ್ತಾ ಇದ್ದಾರೆ ಅಂದರೆ ಅವ್ರಿಗದು ಬೇಕಾಗಿಲ್ಲ ಅಂತ ಅರ್ಥ. ಅವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜಾಗೃತರಾಗಿದ್ದಾರೆ. ಅವರು ಶಾಶ್ವತವಾದದ್ದು ಯಾವುದು? ಭಗವಂತ ನಮಗೆ ಕೊಟ್ಟಿರುವಂಥ ಆದೇಶ ಏನು? ನಾವು ಈ ಮನುಷ್ಯ ಜನ್ಮದಲ್ಲಿ ಮುಖ್ಯವಾಗಿ ಎಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು, ನಮ್ಮ ಸಮಯವನ್ನು ಯಾವುದಕ್ಕಾಗಿ ವಿನಿಯೋಗ ಮಾಡಬೇಕು, ಹೀಗೆಲ್ಲ ತಿಳ್ಕೊಂಡು ಸತ್ಯದಲ್ಲೇ ಅವರು ಮನಸ್ಸನ್ನು ಸ್ಥಿರವಾಗಿಸಿ ಇಟ್ಟಿರ್ತಾರೆ. ಲೌಕಿಕದ ಕಡೆಗೆ ಅವರು ಮನಸ್ಸನ್ನು ಹರಿಸೋದಿಲ್ಲ. ಸೊ ಇದು ಈ ಶ್ಲೋಕದ ಒಂದು ಸಾರಾಂಶ. ಈಗ ಭಗವಂತ ಈ ಮಾತನ್ನು ಹೇಳಿದ ಮೇಲೆ ಆದೇಶ ಏನು ಕೊಟ್ಟಿದ್ದಾನೆ ಅಂದರೆ, ತಸ್ಮಾತ್ ಯೋಗಿ ಭವ ಅಂತ. ನಮಗೆ ನೀನು ಯೋಗಿಯಾಗು ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ನಾವು ಯೋಗಿ ಆಗಬೇಕು, ಇದು ಭಗವಂತನ ಒಂದು ಆದೇಶ. ಯಾಕೆ ಯೋಗಿ ಆಗಬೇಕು ಅನ್ನೋದನ್ನ ನಾವು ಒಂದೊಂದೇ ಅಂಶವನ್ನು ಗಮನಿಸ್ತಾ ಬರೋಣ. ಮೊದಲನೇದಾಗಿ ಈ ಯೋಗ ಅನ್ನುವಂಥದ್ದು ನಮ್ಮನ್ನು ಭಗವಂತನೊಂದಿಗೆ ಒಂದು ಮಾಡುತ್ತೆ. ಭಗವಂತನೊಂದಿಗೆ ಒಂದಾಗಿಸೋದ್ರಿಂದ ನಮಗೆ ಭಗವಂತನಲ್ಲಿರುವಂತಹ ಗುಣಗಳು, ಭಗವಂತನ ಶಕ್ತಿ ನಮ್ಮ ಕಡೆ ಹರಿದು ಬರುತ್ತೆ. ಹೀಗಾಗಿ ನಮಗೆ
ಯಾವುದೇ ವಿಧವಾದ ಜ್ಞಾನದ ಕೊರತೆಯಾಗಲಿ ಆನಂದದ ಕೊರತೆಯಾಗಲಿ ಇರೋದಿಲ್ಲ. ಯೋಗಿಗಳು ಆನಂದವಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ. ಅವರಿಗೆ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರಣ ಇರುತ್ತೆ. ಭವಿಷ್ಯದಲ್ಲಿ ಹೀಗಾಗತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ಇದಕ್ಕೆ ವಿರುದ್ಧವಾಗಿ ಯಾರಿಗೆ ಭಗವಂತ ನಮಗೆ ಯೋಗಿಯಾಗು ಅಂತ ಹೇಳಿದ್ದಾನೆ ಅಂತ ಗೊತ್ತಿಲ್ಲವೋ ಅವರೇನು ಮಾಡ್ತಾರೆ, ಭೋಗಿ ಆಗ್ತಾರೆ. ಭೋಗ ವಸ್ತುಗಳನ್ನು ಯಾರು ಇಚ್ಛೆಪಟ್ಟು ಅನುಭವಿಸ್ತಾ ಇದ್ದಾರೋ ಅವರಿಗೆ ಭೋಗಿ ಅಂತ ಕರೀತಾರೆ. ಈ ಭೋಗದಲ್ಲಿ ನಿರತರಾಗಿರೋರು ಅವ್ರಿಗೇನು ಪ್ರಾಪ್ತವಾಗತ್ತೆ? ಅವರಿಗೆ ಈ ಭೋಗ ವಸ್ತುಗಳು ದುಃಖವನ್ನು ಕೊಡುತ್ತೆ. ದುಃಖಯೋನಯ ಏವತೆ. ಯಾಕೆಂದ್ರೆ ಸ್ವಭಾವಸ್ತು ಪ್ರವರ್ತತೆ ಅಂತ ಒಂದು ವಿಚಾರ ಇದೆ. ಪ್ರಕೃತಿಯಲ್ಲಿರುವಂತಹ ವಸ್ತುಗಳು ಅವುಗಳ ಸ್ವಭಾವವನ್ನು ಬಿಡೋದಿಲ್ಲ. ಈಗ ಪ್ರಕೃತಿಯಲ್ಲಿ ಬೆಂಕಿ ಇದೆ, ಅದು ಯಾರೇ ಮುಟ್ಟಿದ್ರೂ ಅವರನ್ನು ಅದು ಸುಡುತ್ತೆ. ಹಾಗೆ ನೀರು ಹರಿಯುವಂಥದ್ದು, ತಣ್ಣಗಿರೋದು ಅದರ ಸ್ವಭಾವ. ಗಾಳಿ ಚಲಿಸ್ತಾ ಇರುವಂಥದ್ದು ಅದರ ಸ್ವಭಾವ. ಹಾಗೇನೆ ಈ ಭೋಗ ವಸ್ತುಗಳು ಅಂತೇನಿರುತ್ತೋ, ಕಣ್ಣಿನಿಂದ ಅನುಭವಿಸುವಂಥ ಭೋಗ, ಕಿವಿಯಿಂದ ಅನುಭವಿಸುವಂತಹ ಭೋಗ ಸುಖ, ಹಾಗೆ ಮನಸ್ಸಿನ ರಂಜನೆ, ಮನೋರಂಜನೆ, ಇಂದ್ರಿಯ ಸುಖಗಳು, ಇವೆಲ್ಲ ಕೂಡ ದುಃಖದ ಪರಿಣಾಮವನ್ನು ಉಂಟು ಮಾಡುತ್ತೆ, ದುಃಖವನ್ನೇ ಕೊಡುತ್ತೆ. ಪ್ರಾರಂಭದಲ್ಲಿ ಅದು ಅಮೃತದಂತೆ ಅಥವಾ ಸಿಹಿಯಾಗಿರುತ್ತಂತೆ. ಅದನ್ನು ಸ್ವೀಟ್ ಪಾಯ್ಸನ್ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಸಿಹಿಯಾಗಿರುತ್ತೆ, ಆಮೇಲೆ ವಿಷದಂತೆ ಅದು ಕೆಲಸ ಮಾಡುತ್ತೆ. ಯೋಗ ಜೀವನ ಪ್ರಾರಂಭದಲ್ಲಿ ಕಷ್ಟವಾಗಿರೋ ಹಾಗೆ ಕಾಣುತ್ತೆ, ಆದರೆ ಕ್ರಮೇಣ ಅದು ಆನಂದವನ್ನು ಕೊಡುತ್ತೆ, ಅಮೃತತ್ವಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಪ್ರಾರಂಭದಲ್ಲಿ ಯಾವುದು ಸುಖವನ್ನು ಕೊಡುತ್ತೋ ಆ ವಿಚಾರಗಳ ಕಡೆ ಜನರು ಹೆಚ್ಚು ಆಕರ್ಷಿತರಾಗ್ತಾರೆ. ನಾವು ಸಮಾಜದಲ್ಲಿ ನೋಡ್ತೀವಿ, ಯಾವುದೋ ಒಂದು ಲಾಭ ಇದೆ ನಿಮಗೆ, ಈ ರೀತಿ ನೀವು ನಡ್ಕೋಬೇಕು, ಇದನ್ನೆಲ್ಲ ಕೊಡಬೇಕು, ಹೀಗೆಲ್ಲ ಮಾಡಬೇಕು ಅಂದಾಗ ಬಹಳಷ್ಟು ಜನ ಆ ಕಡೆ ಆಸಕ್ತಿ ವಹಿಸ್ತಾರೆ. ನಮಗೇನೋ ಅದರಲ್ಲಿ ಧನ ಲಾಭ ಇದೆ ಅಥವಾ ಮತ್ತೇನೋ ಭವಿಷ್ಯದಲ್ಲಿ ಲಾಭ ಇದೆ ಅಂತ. ಆದರೆ ಅದರ ಒಳಗಡೆ ಅವರ ಒಂದು ಅಂತರಂಗದ ವಿಚಾರ ಏನಿದೆ, ಅದರಲ್ಲಿ ಅಡಗಿರುವಂತಹ ಒಂದು ಮುಖ್ಯವಾದ ಅಂಶಗಳೇನು, ಅದರಲ್ಲಿ ಏನಾದ್ರು ಮೋಸ ಇದೆಯಾ, ಅವರ ಉದ್ದೇಶ ಏನು ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಬಹಳಷ್ಟು ಜನ ಅನೇಕ ವ್ಯವಹಾರಗಳಲ್ಲಿ ಮೋಸ ಹೋಗ್ತಾರೆ. ಇದೊಂದು ಉದಾಹರಣೆ. ಹಾಗೇನೆ ಈ ಭೋಗ ವಸ್ತುಗಳು ಹಾಗೆ ಪ್ರಾರಂಭದಲ್ಲಿ ಸುಖವನ್ನು ತೋರುತ್ತೆ, ಕ್ರಮೇಣ ಅದು ದುಃಖವಾಗಿ ಪರಿವರ್ತನೆ ಹೊಂದುತ್ತೆ. ಇನ್ನೊಂದು ಉದಾಹರಣೆ ಕೊಡ್ಬೋದು, ಬಹಳಷ್ಟು ಜನರಿಗೆ ಅದರ ಅನುಭವ ಕೂಡ ಆಗಿರುತ್ತೆ. ಯಾರನ್ನು ಬಹಳ ಇಷ್ಟಪಡ್ತಾ ಇರ್ತಾರೆ, ಅವರ ಮಾತುಗಳು, ಅವರ ನಡವಳಿಕೆ, ಅವರ ಒಂದು ರೂಪ ಎಲ್ಲ ಅವ್ರಿಗೆ ಇಷ್ಟ ಆಗಿರುತ್ತೆ. ಸ್ವಲ್ಪ ಕಾಲ ಆಗ್ತಾ ಆಗ್ತಾ ಅವರಲ್ಲಿ ಸ್ವಭಾವದಲ್ಲಿ ಪರಿವರ್ತನೆ ಆಗ್ಬೋದು, ಮಾತಿನಲ್ಲಿ ಪರಿವರ್ತನೆ ಆಗ್ಬೋದು, ನಡವಳಿಕೆಯಲ್ಲಿ ವ್ಯತ್ಯಾಸ ಆದಾಗ ಇವ್ರಿಗೇನಾಗುತ್ತೆ, ಅವ್ರ ಕಡೆ ಇದ್ದಂತಹ ಪ್ರೀತಿ ಅಥವಾ ಸದ್ಭಾವನೆ ಹೋಗಿ ಅಲ್ಲಿ ದ್ವೇಷದ ಭಾವನೆ ಹುಟ್ಕೊಂಡ್ಬಿಡುತ್ತೆ. ಇದು ಬಹಳಷ್ಟು ಕಡೆ ನಾವು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ, ಪ್ರಾರಂಭದಲ್ಲಿ ತೋರಿಕೆ ಆಗಿತ್ತಷ್ಟೇ, ನಿಜವಾದ ಸ್ವಭಾವ ಅಲ್ಲ ಅದು. ಹಾಗೆ ಈ ಭೋಗ ವಸ್ತುಗಳಿಗೆ ಎರಡು ಮುಖಗಳಿರುತ್ತೆ. ಪ್ರಾರಂಭದಲ್ಲಿ ಒಂದು, ಕ್ರಮೇಣ ಅದು ಬದಲಾಗ್ತಾ ಬರುತ್ತೆ. ಆದರೆ ಈ ಯೋಗ ಜೀವನ ಅನ್ನೋದು ಹಾಗಲ್ಲ, ಎಲ್ಲವೂ ಕೂಡ ಸ್ಪಷ್ಟವಾಗಿರುತ್ತೆ. ಅದು ಯಾವತ್ತೂ ಬದಲಾಗುವಂಥದ್ದಲ್ಲ. ಜ್ಞಾನಿಗಳು ಮೊದಲನೇ ದಿನ ಏನು ಮಾತಾಡ್ತಾರೋ
ಇನ್ನು 1 ವರ್ಷ ಆದ್ಮೇಲೆ ಕೂಡ ಅದನ್ನೇ ಮಾತಾಡ್ತಾ ಇರ್ತಾರೆ. 10 ವರ್ಷಗಳು ಕಳೀಲಿ, ಅವ್ರ ಜೊತೆ ಅವ್ರ ಹತ್ರ ಬರೋವಂಥವ್ರಿಗೆ ಅದೇ ರೀತಿಯಾದ ವಿಚಾರಗಳನ್ನೇ ಹೇಳ್ತಾ ಇರ್ತಾರೆ. ಇದು ಜ್ಞಾನಿಗಳ ಸ್ವಭಾವ. ಅವರಲ್ಲಿ ಏನು ಬದಲಾವಣೆ ಆಗಲ್ಲ. ಅವರ ಮಾತು, ಅವರ ನಡವಳಿಕೆ ಎಲ್ಲ ಹಾಗೇ ಇರುತ್ತೆ. ಎಷ್ಟೇ ವರ್ಷಗಳು ಅವ್ರ ಜೊತೆ ಒಡನಾಡಿದ್ರು ಕೂಡ ಅವ್ರು ಹಾಗೇ ಇರ್ತಾರೆ. ಅಂದರೆ ಪರಮಾತ್ಮ ಇಲ್ಲಿ ಹೇಳೋ ಹಾಗೆ ಯೋಗ ಜೀವನ ಮತ್ತು ಭೋಗ ಜೀವನ, ಇದರಲ್ಲಿ ಯಾವುದು ನಮಗೆ ಶ್ರೇಯಸ್ಕರ? ಯೋಗ ಜೀವನವನ್ನು ಶ್ರೇಯಸ್ಕರ ಅಂತ ಕರೆದಿದೆ. ಇದು ಭಗವಂತನ ವಾಣಿ. ನಮಗೆ ಭಗವಂತನ ಮಾತಿನಲ್ಲಿ ಶ್ರದ್ಧೆ ಬಂದಾಗ, ದೃಢವಾದ ನಂಬಿಕೆ ಬಂದಾಗ ಯೋಗ ಜೀವನವನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಯಾಕೆಂದರೆ ಭಗವಂತನ ಮಾತು ಯಾವತ್ತಿಗೂ ಬದಲಾಗಲ್ಲ. ಸಮಾಜ ಬದಲಾಗ್ತಾ ಇರುತ್ತೆ, ಜನಗಳ ಮನಸ್ಥಿತಿ, ಜನಗಳ ನಡವಳಿಕೆ ಆಗ್ಬೋದು, ಪ್ರಕೃತಿಯಲ್ಲಿ ಕೂಡ ಬಹಳಷ್ಟು ಪರಿವರ್ತನೆಗಳಾಗೋಗುತ್ತೆ. ಆದರೆ ಭಗವಂತನ ಮಾತಿನಲ್ಲಿ ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಅದು ಶಾಶ್ವತವಾಗಿ ಹಾಗೇ ಇರುತ್ತೆ. ಈಗ ಕೆಲವು ಉದಾಹರಣೆಗಳನ್ನು ಗಮನಿಸಿದಾಗ ನಮಗೆ ಭಗವಂತನ ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಯಾವುದಕ್ಕೆ ಕತ್ತಲು ಅಂತ ಪರಮಾತ್ಮ ಕರೆದಿದ್ನೋ, ಆಧ್ಯಾತ್ಮಿಕ ಜೀವನ ಬೆಳಕು, ಆಧ್ಯಾತ್ಮಿಕ ವಿಚಾರಗಳು ಬೆಳಕು, ಇದರಲ್ಲಿ ಜ್ಞಾನಿಗಳು ರಮಿಸ್ತಾ ಇರ್ತಾರೆ. ಪ್ರಾಪಂಚಿಕ ವಿಚಾರಗಳು ಕತ್ತಲು, ಇದರಲ್ಲಿ ಸಾಮಾನ್ಯರು, ಸರ್ವಭೂತಾನಾಮ ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಅಥವಾ ಜೀವರಾಶಿಗಳು ಅದರಲ್ಲಿ ರಮಿಸ್ತಾ ಇರುತ್ತೆ. ಇವರಿಬ್ಬರಿಗೂ ಸಿಗುವಂತಹ ಫಲ ಏನು? ಕೊನೆಗೆ ಏನು ಫಲ ಸಿಗುತ್ತೆ ಇವರಿಬ್ಬರಿಗೆ? ಮೊದಲನೇದಾಗಿ, ಯಾವುದು ನಮಗೆ ನಿಜವಾಗಿಯೂ ಹಾನಿಯನ್ನು ಉಂಟು ಮಾಡುತ್ತೋ, ಭವಿಷ್ಯದಲ್ಲಿ ಅದು ನಮ್ಮ ವಿನಾಶಕ್ಕೆ ಕಾರಣವಾಗುತ್ತೋ, ದುಃಖಕ್ಕೆ ಕಾರಣವಾಗುತ್ತೋ, ಅದರಲ್ಲಿ ಜನಗಳು ಗೊತ್ತಿಲ್ಲದೆ ಅದರಲ್ಲಿ ತೊಡಗಿಕೊಳ್ತಾರೆ. ಯಾಕೆಂದರೆ ಅದು ಆಕರ್ಷಿಸುತ್ತೆ. ನಾವೊಂದು ಉದಾಹರಣೆ ಗಮನಿಸೋದಾದರೆ, ಯಾವುದೇ ಒಂದು ಪ್ರಾಣಿಯನ್ನು ಹಿಡಿಬೇಕಾದ್ರೆ ಮನುಷ್ಯರು ಏನು ಮಾಡ್ತಾರೆ? ಅದರ ಒಂದು ದೌರ್ಬಲ್ಯವನ್ನು ತಿಳ್ಕೊಳ್ತಾರೆ. ಈಗ ಆನೆಯನ್ನು ಹಿಡಿಬೇಕಾದ್ರೆ ಆನೆಯ ದೌರ್ಬಲ್ಯ ಏನು? ಅವ್ರೇನು ಮಾಡ್ತಾರೆ? ಒಂದು ಹೆಣ್ಣಾನೆಯನ್ನು ತಂದು ಕಟ್ಟಾಕ್ಬಿಡ್ತಾರೆ. ಆ ದಾರಿಗೆ ಅದರ ಹತ್ರ ಹೋಗೋ ದಾರಿಯಲ್ಲಿ ಏನು ಮಾಡ್ತಾರೆ? ದೊಡ್ಡ ಹಳ್ಳ ತೋಡ್ಬಿಟ್ಟು ಮೇಲೆಲ್ಲ ಎಲೆಗಳು ಕಡ್ಡಿಗಳೆಲ್ಲ ಮುಚ್ಚಿಬಿಡ್ತಾರೆ. ಆನೆ, ಆ ದೊಡ್ಡ ಆನೆ ಬರುತ್ತೆ, ಗಂಡ ಆನೆ, ಅದು ಹೆಣ್ಣಾನೆ ಕಡೆ ಗಮನ ಕೊಟ್ಟಿರುತ್ತೆ. ಇಲ್ಲಿ ಹಳ್ಳ ತೋಡಿರೋದು ಮುಚ್ಚಿರೋದು ಅದಕ್ಕೆ ಗೊತ್ತಿಲ್ಲ. ಆ ಕಡೆ ಗಮನ ಕೊಟ್ಟು ಬರೋವಾಗ ಏನಾಗುತ್ತೆ? ಅದು ಆ ಹಳ್ಳದಲ್ಲಿ ಕಾಲಿಟ್ಟು ಒಳಗಡೆ ಬಿದ್ದೋಗುತ್ತೆ, ಬಂಧನಕ್ಕೆ ಸಿಕ್ಕಾಕೊಳ್ತು. ಆಮೇಲೆ ಅದಕ್ಕೆ ಆಹಾರ ಕೊಡೋದಿಲ್ಲ, ಸ್ವಲ್ಪ ದಿನ ಅಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಕ್ರಮೇಣ ಅದಕ್ಕೆ ಹಲವಾರು ಕಬ್ಬಿಣದ ಸರಪಳಿಗಳಿಂದ ಕಟ್ಟಾಕಿ ಅದನ್ನು ಪಳಗಿಸ್ತಾರೆ. ಭಾಳ ಕಷ್ಟ ಆಗುತ್ತೆ ಅದಕ್ಕೆ. ಯಾಕೆ ಕಷ್ಟಕ್ಕೆ ಸಿಕ್ಕಾಕೋತು? ಸ್ವತಂತ್ರವಾಗಿದ್ದಂಥದ್ದು ಅಂದರೆ ಅದರ ಒಂದು ದೌರ್ಬಲ್ಯ, ಇವರು ಅದನ್ನು ಬಳಸ್ಕೊಂಡು ಅದನ್ನು ಬಂಧನಕ್ಕೆ ಉಂಟು ಮಾಡಿದ್ರು, ಬಂಧನದಲ್ಲಿ ಇಟ್ಟರು ಅದನ್ನು. ಹಾಗೇನೆ ಬೇರೆ ಪ್ರಾಣಿಗಳನ್ನು ಹಿಡಿಯೋರು ಕೂಡ ಅಷ್ಟೆ. ಈ ಕ್ರೂರ ಪ್ರಾಣಿಗಳನ್ನು ಹಿಡಿಬೇಕಾದ್ರೆ ಯಾವುದೋ ಒಂದು ಜೀವಿಯನ್ನು ಅಲ್ಲಿ ಕಟ್ಟಾಕ್ತಾರೆ. ಒಂದು ಮೇಕೆನೋ ಇನ್ನೊಂದು ಮತ್ತೊಂದು ಪ್ರಾಣಿಯನ್ನು ಕಟ್ಟಾಕಿ, ಹುಲಿ ಅಥವಾ ಇತರ ಕ್ರೂರ ಪ್ರಾಣಿಗಳನ್ನು ಹಿಡಿಬೇಕಾದ್ರೆ ಬೋನಲ್ಲಿ ಇಟ್ಟಿರ್ತಾರೆ, ಅದು ಕಾಣದೇ ಇರೋ ಹಾಗೆ ಮಾಡಿರ್ತಾರೆ. ಇದಕ್ಕೆ ಆಹಾರ ಅಂದ್ಕೊಂಡು ಇದು ಬರುತ್ತೆ. ಆದರೆ ಹತ್ರ ಬರ್ತಾ ಇದ್ದಾಗಲೇ ಅದು ಸಿಕ್ಕಾಕೊಳ್ಳುತ್ತೆ, ಅದರೊಳಗಡೆ ಬಂಧನಕ್ಕೆ ಸಿಕ್ಕಾಕೊಳ್ಳುತ್ತೆ. ಮೌಸ್ ಟ್ರ್ಯಾಪ್ ಅಂತ ಕೂಡ ಕರೀತಾರೆ. ಇಲಿಯನ್ನು ಹಿಡಿಬೇಕಾದ್ರೆ ಒಂದು ತಿಂಡಿ ಇಡ್ತಾರೆ, ರುಚಿಯಾದ ಒಂದು ತಿಂಡಿ ಇಟ್ಬಿಟ್ಟು
ಆ ತಿಂಡಿಯನ್ನು ತಿನ್ನಕ್ಕೆ ಬಂದಂಥ ಇಲಿ ಏನಾಗುತ್ತೆ, ಬಂಧನದಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದೇ ಥರ ಜನಸಾಮಾನ್ಯರು, ಜ್ಞಾನ ಇಲ್ಲದ ಇರುವಂಥವರು, ಆಧ್ಯಾತ್ಮಿಕ ಜ್ಞಾನ ಇಲ್ಲದಂಥವರು ಪ್ರಾಪಂಚಿಕ ವಿಚಾರಗಳ ಕಡೆ ಆಕರ್ಷಿತರಾಗಿ, ಪ್ರಾಪಂಚಿಕರ ಮಾತುಗಳಿಗೆ ಆಕರ್ಷಿತರಾಗಿ, ಯಾವುದೋ ಒಂದು ರೂಪನೋ ಸ್ಪರ್ಶನೋ ಇನ್ಯಾವುದೋ ಒಂದು ಭೋಗಕ್ಕಾಗಿ ಆಸಕ್ತಿ ವಹಿಸಿ ಅವರು ಬಂಧನದಲ್ಲಿ ಸಿಕ್ಕಾಕೋತಾರೆ. ಅದನ್ನು ಭವಬಂಧನ ಅಂತ ಕರೀತಾರೆ. ಆಮೇಲೆ ಗೊತ್ತೇ ಇದೆ, ಬಂಧನಕ್ಕೆ ಸಿಕ್ಕಾಕೊಂಡ್ಮೇಲೆ ಅದಕ್ಕೆ ಕಷ್ಟ ಆಗೇ ಆಗುತ್ತೆ, ಅದು ದುಃಖನೂ ಪಡುತ್ತೆ. ಇದು ಈ ಪ್ರಪಂಚದಲ್ಲಿ ನಾವು ಕಾಣ್ತಾ ಇರುವಂತಹ ಒಂದು ವಾಸ್ತವಿಕ ಸಂಗತಿ. ಈ ಕಾರಣಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖಯೋನಯ ಏವತೆ. ಈ ಭೋಗ ವಸ್ತುಗಳೆಲ್ಲ ದುಃಖಕ್ಕೆ ಕಾರಣ ಆಗುತ್ತೆ. ಆದರೆ ಪ್ರಾರಂಭದಲ್ಲಿ ಯಾವುದು ಹಾಗನ್ಸೋದಿಲ್ಲ, ಕ್ರಮೇಣ ಅದು ಬಂಧನಕ್ಕೆ ಉಂಟು ಮಾಡುತ್ತೆ. ಆದರೆ ಈ ಯೋಗ ಜೀವನ ಏನಿದೆಯೋ ಇದು ಪ್ರಾರಂಭದಲ್ಲಿ ನಿಯಮಗಳು, ತುಂಬ ಶಿಸ್ತು, ಸಂಯಮ ಇವೆಲ್ಲ ಇದೆ ಅಂತ ನಮ್ಗನ್ಸುತ್ತೆ. ಆದರೆ ಇದು ಬಂಧನದಿಂದ ನಮ್ಮನ್ನು ಬಿಡಿಸುತ್ತೆ. ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಈ ಯೋಗ ಜೀವನ ಬಂಧನದಿಂದ ನಮ್ಮನ್ನು ಬಿಡಿಸುತ್ತೆ. ಹೀಗಾಗಿ ಭಗವದ್ವಾಣಿ ಏನು ಇಲ್ಲಿ ಅಂದರೆ, ನೀನು ಯೋಗಿಯಾಗು. ಈಗಾಗಲೇ ನೀನು ಬಂಧನದಲ್ಲಿದೆಯಾ, ಯಾವುದೋ ಜನ್ಮದಲ್ಲಿ ಸಿಕ್ಕಾಕೊಂಡಿದ್ದು ಪ್ರಕೃತಿಯ ಬಂಧನದಲ್ಲಿ. ಅದೇನು ಈ ಜನ್ಮದ್ದಲ್ಲ, ಅನೇಕ ಜನ್ಮಗಳ ಹಿಂದೆ ಬಂಧನಕ್ಕೆ ಸಿಕ್ಕಾಕೊಂಡಿದೆ ಈ ಜೀವ. ಆದರೆ ಅದರಿಂದ ಹೊರಬರಕ್ಕೆ ಗೊತ್ತಿಲ್ಲದೆ ಜನ್ಮ ಜನ್ಮಾಂತರಗಳು ಕಳೀತಾ ಇದೆ. ಗುರುವಿನ ಕೃಪೆಯಿಂದ, ಭಗವಂತನ ಅನುಗ್ರಹದಿಂದ ನಮಗೆ ಗುರು ಪ್ರಾಪ್ತಿಯಾಗೋದು, ಗುರುವಿನ ಕೃಪೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಆ ಜ್ಞಾನದಿಂದ ನಾವು ಯೋಗ ಜೀವನವನ್ನು ಮಾಡಿ ಈ ಪ್ರಕೃತಿಯ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬಹುದು. ಇದು ಭಗವಂತನ ಮಾತು. ಹೀಗೆ ನಾವು ಕೆಲವು ಉದಾಹರಣೆಗಳನ್ನು ಗಮನಿಸ್ತಾ ಹೋದಂತೆ ಯೋಗ ಜೀವನವನ್ನು ಮಾಡ್ತಾ ಇರೋರಿಗೆ ಏನೆಲ್ಲ ಪ್ರಾಪ್ತಿಯಾಗ್ತಾ ಇರುತ್ತೆ, ಎಲ್ಲೆಲ್ಲಿ ಅವರು ಎಡುತ್ತಾರೆ, ತಪ್ಪುಗಳನ್ನು ಮಾಡ್ತಾರೆ, ಭೋಗ ಜೀವನದಲ್ಲಿ ಆಸಕ್ತರಾಗಿರೋರು, ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡಿರುವಂಥವರು ಯಾವ ರೀತಿ ಉದ್ಧಾರ ಆಗ್ತಾರೆ, ಇವೆರಡನ್ನು ಕೂಡ ನಾವು ಒಂದಕ್ಕೊಂದು ಹೋಲಿಕೆ ಮಾಡಿಕೊಂಡು ಅರ್ಥ ಮಾಡ್ಕೋತಾ ಮುಂದುವರಿಬೋದು. ಆಗ ಭಗವಂತನ ಈ ಮಾತು ಎಷ್ಟು ಸತ್ಯ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ಕೆಲವು ಉದಾಹರಣೆಗಳನ್ನು ಗಮನಿಸಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಇದು ಒಂದು ಸಣ್ಣ ವಿರಾಮದ ನಂತರ ನಾವು ಈ ಉದಾಹರಣೆಗಳನ್ನು ಗಮನಿಸ್ತಾ ಮುಂದುವರಿಯೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಭಗವಂತನ ಮಾತನ್ನು ಕ್ರಮವಾಗಿ ಅರ್ಥ ಮಾಡಿಕೊಳ್ತಾ ಮುಂದುವರಿತಾ ಇದ್ದೀವಿ. ಭಗವಂತ ಹೇಳಿದ್ದು, ಯೋಗಿಯಾದವರು, ಆತ್ಮ ಸಂಯಮವನ್ನು ಹೊಂದಿರುವಂಥವರು ಯಾವತ್ತೂ ಕೂಡ ಭೋಗ ವಸ್ತುಗಳಲ್ಲಿ ರಮಿಸೋದಿಲ್ಲ, ಅದರಲ್ಲಿ ನಿದ್ರಿಸ್ತಾ ಇರ್ತಾರೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮಾತ್ರ ಎಚ್ಚರವಾಗಿರ್ತಾರೆ. ಯಾರಿಗೆ ಈ ಅಧ್ಯಾತ್ಮ ಜ್ಞಾನ ಇರೋದಿಲ್ವೋ ಅಂತಹ ಭೋಗಿಗಳೇನು ಮಾಡ್ತಾರೆ, ಪ್ರಾಪಂಚಿಕ ವಿಚಾರಗಳಲ್ಲಿ ಎಚ್ಚರವಾಗಿರ್ತಾರೆ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿದ್ರಿಸ್ತಾ ಇರ್ತಾರೆ. ಇದು ಭಗವಂತನ ಮಾತು. ಇವರಿಬ್ಬರಿಗೆ ಸಿಗುವಂಥ ಫಲ ಏನು, ಇದನ್ನು ನಾವು ಒಂದೆರಡು ಉದಾಹರಣೆಗಳಿಂದ ಗಮನಿಸೋಣ. ಈಗ ಮನುಷ್ಯನಿಗೆ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಮೊದಲು ಅದರಿಂದ ತನಗೇನು ಲಾಭ ಅನ್ನುವಂಥದ್ದನ್ನು
ಯೋಚನೆ ಮಾಡುವಂಥ ಒಂದು ಸ್ವಭಾವ ಇರುತ್ತೆ. ಬೇರೆಯವ್ರಿಗೇನು ಲಾಭ ಆಗುತ್ತೆ, ಬೇರೆಯವರಿಗೆ ಅಥವಾ ಸಮಾಜಕ್ಕೇನು ಸೇವೆ ಆಗುತ್ತೆ ಅನ್ನೋದಕ್ಕಿಂತ ತನಗೇನು ಲಾಭ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದು ಮನುಷ್ಯನ ಸ್ವಭಾವ. ಇಲ್ಲಿ ಭೋಗಿಗಳು ತಮಗೇನು ಲಾಭ ಅನ್ನೋದನ್ನ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅಂದರೆ, ಮೊದಲನೇದಾಗಿ ಯಾವುದೋ ಒಂದು ವಸ್ತು ಲಾಭ, ಏನೋ ಒಂದಷ್ಟು ವಸ್ತುಗಳು ಸಿಗುತ್ತೆ, ಆ ವಸ್ತುಗಳು ನನಗೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಹಣ ಸಿಗುತ್ತೆ, ಧನ ನನಗೆ ಉಪಯೋಗಕ್ಕೆ ಬರುತ್ತೆ, ಹಾಗಾಗಿ ಅದು ನನಗೆ ಲಾಭ. ಒಂದಷ್ಟು ಜನ ನನ್ನನ್ನು ಮೆಚ್ಕೋತಾರೆ, ಅದಕ್ಕೂ ಕೂಡ ಬಹಳಷ್ಟು ಜನ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಜನಗಳ ಮೆಚ್ಚುಗೆಯನ್ನು ಗಳಿಸೋದಕ್ಕೆ, ಸಮಾಜದಲ್ಲಿ ಒಳ್ಳೆಯ ಹೆಸರು ಅಥವಾ ಒಂದು ಪ್ರತಿಷ್ಠೆಯನ್ನು ಗಳಿಸೋದಕ್ಕೆ ಇದೆಲ್ಲವನ್ನು ಅವರು ಲಾಭ ಅಂತ ಭಾವಿಸಿರ್ತಾರೆ. ಆದರೆ ಅವರು ಇದನ್ನು ಲಾಭ ಅಂತ ತಿಳ್ಕೊಂಡು ಇದಕ್ಕೆ ಎಷ್ಟೋ ಸಮಯವನ್ನು ವಿನಿಯೋಗ ಮಾಡಿರ್ತಾರೆ, ಪ್ರಯತ್ನ ಪಟ್ಟಿರ್ತಾರೆ, ಅದ್ರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿರ್ತಾರೆ. ಆದರೆ ಅವರಿಗೆ ಇದೆಲ್ಲ ಪ್ರಾಪ್ತವಾದ ಮೇಲೂ ಕೂಡ ಸುಖ ಪ್ರಾಪ್ತಿ ಆಗಲ್ಲ. ಧನವನ್ನು ಸಂಪಾದನೆ ಮಾಡ್ತಾರೆ, ಅವರ ಒಂದು ಪ್ರಯತ್ನಕ್ಕೆ ತಕ್ಕಂತೆ ಹಣ ಸಿಗುತ್ತೆ, ಆದರೆ ಹಣದಿಂದ ಸುಖ ಪ್ರಾಪ್ತಿ ಆಗಲ್ಲ. ಯಾಕೆಂದರೆ ಭಗವಂತ ಹೇಳ್ತಾನೆ, ಧನದಿಂದ ಧರ್ಮವನ್ನು ಆಚರಿಸಿದಾಗ ಅದರಿಂದ ಪುಣ್ಯ ಉಂಟಾಗುತ್ತೆ, ಪುಣ್ಯ ಸಂಪಾದನೆ ಮಾಡ್ಕೋತಾನೆ. ಆ ಪುಣ್ಯದಿಂದ ಸುಖ ಸಿಗುತ್ತೆ ಹೊರತು ನೇರವಾಗಿ ಧನದಿಂದ ಸುಖ ಸಿಗೋದಿಲ್ಲ. ಹಣದಿಂದ ಏನು ಮಾಡಬಹುದು? ಒಂದಷ್ಟು ವಸ್ತುಗಳನ್ನು ತಗೋಬಹುದು. ಆ ವಸ್ತುಗಳು ನೇರವಾಗಿ ನಮಗೆ ಸುಖ ಕೊಡಲ್ಲ. ಸುಖ ಉಂಟಾಗೋದು, ಸಂತೋಷ ಉಂಟಾಗೋದು ಹೃದಯದಲ್ಲಿ. ಹೃದಯದಲ್ಲಿ ಯಾವಾಗ ಪುಣ್ಯ ಇರುತ್ತೋ, ಸದ್ಭಾವನೆ ಇರುತ್ತೋ, ಜ್ಞಾನ ಇರುತ್ತೋ, ಆಗ ಮಾತ್ರ ಅದು ಸುಖವನ್ನು ಅನುಭವಿಸುತ್ತೆ. ಈ ಆಧ್ಯಾತ್ಮಿಕ ವಿಚಾರ ಸಾಮಾನ್ಯರಿಗೆ ಗೊತ್ತಿರಲ್ಲ. ಅವರೇನು ಭಾವಿಸ್ತಾರೆ ಅಂದರೆ, ನೇರವಾಗಿ ನಮಗೆ ಹಣದಿಂದ ಸುಖ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗೋದಿಲ್ಲ. ಹಾಗೇನಾದ್ರು ಆಗಿದ್ದಿದ್ರೆ, ಅನೇಕ ಮಂದಿ ಹಣವನ್ನು ಇಟ್ಕೊಂಡಿದ್ದಾರೆ, ಆದರೆ ಅವರಿಗೆ ಸುಖ ಸಂತೋಷಗಳ ಕೊರತೆ ಇದೆ, ಶಾಂತಿಯ ಕೊರತೆ ಇದೆ. ಹಾಗೆ ಅವರಲ್ಲಿ ಭಯ, ಇನ್ಯಾವುದೋ ವಿಧವಾದ ಒಂದು ವ್ಯಾಕುಲತೆ ಎಲ್ಲ ಅವರನ್ನು ಕಾಡ್ತಾ ಇದೆ. ಇದೇ ಅದಕ್ಕೆ ಕಾರಣ. ಹೀಗಾಗಿ ಭೋಗ ವಸ್ತುಗಳು ನೇರವಾಗಿ ಸುಖವನ್ನು ಕೊಡೋದಿಲ್ಲ. ಹಾಗಂತ ಅದನ್ನು ಸಂಪಾದನೆ ಮಾಡಬಾರ್ದು ಅಂತ ಹೇಳಿಲ್ಲ ಶಾಸ್ತ್ರ. ಅದನ್ನು ನೀವು ಗಳಿಸ್ಬೋದು, ಒಳ್ಳೆಯ ರೀತಿಯಲ್ಲಿ ಗಳಿಸಬೇಕು. ಹಾಗೆಯೇ ಅದರಿಂದ ಪುಣ್ಯ ಕಾರ್ಯವನ್ನು ಮಾಡಬೇಕು. ಇತರರ ಹಿತಕ್ಕಾಗಿ ಅದನ್ನು ವಿನಿಯೋಗಿಸಿದಾಗ ಆ ಪುಣ್ಯದಿಂದ ಇವರಿಗೆ ಸುಖ ಪ್ರಾಪ್ತಿ ಆಗುತ್ತೆ. ಇದು ಭೋಗಿಗಳ ಒಂದು ಸ್ಥಿತಿ. ಯೋಗಿಗಳೇನು ಮಾಡ್ತಾರೆ? ಯೋಗಿಗಳು ಈ ಜಗತ್ತಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರು ವಸ್ತುಗಳನ್ನು ಪಡ್ಕೊಳ್ಳೋದಕ್ಕಾಗಿ, ವಸ್ತು ಲಾಭಕ್ಕಾಗಿ ಅಥವಾ ಧನ ಲಾಭಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಅವರು. ಮತ್ತೇನು ಮಾಡ್ತಾರೆ? ಅವರಿಗೆ ಒಂದು ಸತ್ಯ ಗೊತ್ತಿದೆ. ಏನು ಅಂದರೆ, ಪ್ರಾರಬ್ಧಕ್ಕನುಸಾರವಾಗಿ ಈ ಶರೀರ ಅನ್ನೋದು ಹುಟ್ಟಿದೆ. ಪ್ರಾರಬ್ಧಕ್ಕನುಸಾರವಾಗಿ ಶರೀರಕ್ಕೆ ಏನು ಸಿಗಬೇಕೋ ಆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರುತ್ತೆ. ಪ್ರಾರಬ್ಧಕ್ಕನುಸಾರವಾಗಿಯೇ ಶರೀರ ಅಂತ್ಯವಾಗುತ್ತೆ, ಅಂದರೆ ಅದಕ್ಕೆ ಮೃತ್ಯು ಬರುತ್ತೆ. ಜನನ ಆಗೋದು, ಮೃತ್ಯು ಬರೋದು ಶರೀರಕ್ಕೆ, ನನಗಲ್ಲ. ಇದು ಯೋಗಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಧನಕ್ಕಾಗಲಿ, ವಸ್ತುಗಳಿಗಾಗಲಿ, ಬೇರೆ ಅನುಕೂಲಕ್ಕಾಗಲಿ ಯಾವುದೇ ವಿಧವಾದ ಚಿಂತೆ ಮಾಡೋದಿಲ್ಲ. ತಾನಾಗಿ ಏನು ಪ್ರಾಪ್ತಿಯಾಗುತ್ತೋ, ಎದುರಿಚ್ಛಾ ಲಾಭ ಸಂತುಷ್ಟವು, ಏನು ಸಿಗುತ್ತೋ ಅದರಲ್ಲಿ ಸಂತೃಪ್ತರಾಗ್ತಾರೆ.
ತೃಪ್ತಿಯನ್ನು ಪಡ್ತಾರೆ. ಆಮೇಲೆ ದ್ವಂದ್ವಾತೀತೋ ವಿಮತ್ಸರಃ, ದ್ವಂದ್ವಗಳಿಗೆ ಅತೀತರಾಗಿರ್ತಾರೆ. ದ್ವಂದ್ವ ಅಂದರೆ ನನಗೆ ಸಿಕ್ಕಿದ್ದು ಕಡಿಮೆ, ಅವ್ರಿಗೆ ಹೆಚ್ಚಿದೆ, ನನಗೆ ಇಂಥದ್ದು ಸಿಕ್ತು, ಅವ್ರಿಗಿನ್ನೂ ಚೆನ್ನಾಗಿರೋ ಸಿಕ್ಕಿದೆ, ಈ ಥರದ ದ್ವಂದ್ವಗಳು ಅವರಲ್ಲಿ ಇರಲ್ಲ. ದ್ವಂದ್ವ ಭಾವಗಳು, ಎಲ್ಲ ವಿಧವಾದ ದ್ವಂದ್ವ ಭಾವಗಳಿಂದಲೂ ಅವರು ಅತೀತರಾಗಿರ್ತಾರೆ, ಮುಕ್ತರಾಗಿರ್ತಾರೆ. ಹಾಗೆ ವಿಮತ್ಸರಃ, ಮಾತ್ಸರ್ಯ ಭಾವನೆ ಅವರಲ್ಲಿರಲ್ಲ. ನನಗಿಂತ ಅವರಿಗೆ ಹೆಚ್ಚಿದೆ, ನನಗಿಂತ ಉತ್ತಮವಾದದ್ದನ್ನು ಅವರು ಪಡ್ಕೊಂಡಿದ್ದಾರೆ, ನನಗೆ ಕಡಿಮೆ ಇದೆ, ಈ ಥರ ಯಾವುದೇ ವಿಧವಾದ ಅಸೂಯೆ ಮಾತ್ಸರ್ಯ ಯಾವುದು ಕೂಡ ಅವರಲ್ಲಿರಲ್ಲ. ಹೀಗಾಗಿ ಅವರು ತೃಪ್ತರಾಗಿರ್ತಾರೆ, ಶಾಂತವಾಗಿರ್ತಾರೆ. ಎಲ್ಲಿ ತೃಪ್ತಿ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ, ಅಲ್ಲಿ ಸುಖ ಕೂಡ ಇರುತ್ತೆ. ನೋಡಿ, ಇವರಿಷ್ಟೆಲ್ಲ ಗಳಿಸಿದ್ರು ಆದರೆ ಸುಖ ಪ್ರಾಪ್ತಿಯಾಗಿಲ್ಲ. ಭೋಗಿಗಳು, ಯೋಗಿಗಳು ಏನೂ ಗಳಿಸೋ ಪ್ರಯತ್ನವನ್ನೇ ಮಾಡಿಲ್ಲ, ತಾನಾಗಿ ಬಂದಿದ್ದರಲ್ಲಿ ತೃಪ್ತರಾಗಿದ್ದಾರೆ, ಸಂತೋಷವಾಗೂ ಇದ್ದಾರೆ. ಮತ್ತು ಇವರು ತಮ್ಮ ಜೀವನದ ಸಮಯವನ್ನು ಯೋಗಿಗಳು ಎಲ್ಲಿ ಉಪಯೋಗಿಸ್ತಾರೆ ಅಂದರೆ, ಭಗವಂತನ ಮಾತುಗಳನ್ನು ಪುನಃ ಪುನಃ ತಿಳ್ಕೊಂಡು, ಯಾಕೆಂದರೆ ಮಾಯಾಲೋಕದಲ್ಲಿರೋದ್ರಿಂದ ಮತ್ತೆ ಮತ್ತೆ ವಿಸ್ಮರಣೆ ಆಗ್ತಾ ಇರುತ್ತೆ, ಸತ್ಯ ಆದ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರ್ತಾರೆ. ಪ್ರತಿನಿತ್ಯ ಆಧ್ಯಾತ್ಮಿಕ ವಿಚಾರಗಳನ್ನು ಅವರು ಮನನ ಮಾಡ್ತಾ ಇರ್ತಾರೆ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ, ಮತ್ತೆ ಮತ್ತೆ ಓದ್ತಾ ಇರ್ತಾರೆ, ಆದಷ್ಟು ಅದನ್ನು ಅನುಷ್ಠಾನ ಮಾಡ್ತಾ ಬರ್ತಾ ಇರ್ತಾರೆ. ಇಲ್ಲಿ ಅವರು ಸಮಯವನ್ನು ವಿನಿಯೋಗ ಮಾಡ್ತಾರೆ. ಯಾವುದೋ ಒಂದು ವಸ್ತು, ಇನ್ಯಾವುದೋ ವಿಚಾರ, ಇನ್ನೊಬ್ಬರ ವಿಚಾರ, ಇನ್ನೊಬ್ಬರ ಮೇಲೆ ಇನ್ನೊಬ್ಬರದೊಂದಿಗೆ ಕಂಪ್ಯಾರಿಸನ್ನು, ಕಾಂಪಿಟೇಷನ್ನು ಇದು ಯಾವುದೂ ಇರಲ್ಲ ಅವ್ರಿಗೆ. ಇದರಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡಲ್ಲ. ನಾನೇನು ಮಾಡಬೇಕು, ನನಗೆ ಭಗವಂತ ಏನು ಆದೇಶ ಕೊಟ್ಟಿದ್ದಾನೆ, ನಾನೇನು ಅರ್ಥ ಮಾಡ್ಕೋಬೇಕು, ಎಲ್ಲಿ ಎಚ್ಚರಿಕೆಯಿಂದಿರಬೇಕು, ಇದರ ಕಡೆ ಗಮನ ಕೊಟ್ಟು ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಇದು ಯೋಗಿಗಳ ಒಂದು ಸ್ಥಿತಿ. ಭೋಗಿಗಳಿಗೆ ಏನು ಸಿಕ್ತೋ, ಯೋಗಿಗಳಿಗೆ ಏನು ಸಿಕ್ತೋ ಅಂತ ಒಂದು ವಿಚಾರ. ಮತ್ತೊಂದು ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋದರೆ, ಇನ್ನು ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಮ್ಮವರು, ಇವರು ಪರಕೀಯರು ಅನ್ನೋ ಭಾವನೆ ಇರುತ್ತೆ. ಸಾಮಾನ್ಯರಲ್ಲಿ ಈ ಭಾವನೆ ಇದ್ದೇ ಇರುತ್ತೆ. ಇವರೆಲ್ಲ ನಮ್ಮವರು, ನಮ್ಮ ಬಳಗ, ನಮ್ಮ ಒಡ ಹುಟ್ಟಿದವರು ಅಂತನೋ, ನಮ್ಮ ಸಂಬಂಧಿಕರು, ಸ್ನೇಹಿತರು ಅಂತನೋ, ನಮ್ಮವರು ಅಂತ ಒಟ್ಟಿನಲ್ಲಿ ಒಂದು ಭಾವನೆ ಇರುತ್ತೆ. ಹಾಗೆ ಇವರು ಯಾರೋ ಬೇರೆಯವರು, ಪರಕೀಯರು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಭಾವನೆಯೂ ಕೆಲವರಲ್ಲಿ ಇರುತ್ತೆ. ಹಾಗಾಗಿ ಅವರಿಗೆ ಯಾರಾದರೂ ಸಹಾಯ ಮಾಡಿದ್ರೆ, ಅನುಕೂಲವಾಗಿದ್ದರೆ ಅವರನ್ನು ನಮ್ಮ ಮಿತ್ರರು ಅಂತ ಭಾವಿಸ್ತಾರೆ, ನಮ್ಮ ಹಿತೈಷಿಗಳು ಅಂತ ಭಾವಿಸ್ತಾರೆ. ಯಾರು ಸ್ವಲ್ಪ ಅವ್ರಿಗೆ ಒರಟಾಗಿ ಮಾತಾಡಿದ್ರೆ, ಅವರನ್ನು ಯಾರು ಗೌರವಿಸಲ್ವೋ, ಅವರನ್ನು ಯಾರು ಆಧಾರದಿಂದ ನೋಡೋದಿಲ್ವೋ, ಅವರನ್ನು ಇವರು ಶತ್ರುಗಳು ಅಂತ ಭಾವಿಸ್ತಾರೆ. ಅಂದರೆ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇರಲ್ವೋ ಅವರು ಶತ್ರುಗಳನ್ನು, ಮಿತ್ರರನ್ನು, ಇಬ್ಬರನ್ನು ಹೊಂದಿರ್ತಾರೆ. ಮಿತ್ರರು ಹತ್ರ ಬಂದಾಗ ಅವ್ರಿಗೇನೋ ಒಂದು ವಿಧವಾದ ಖುಷಿ, ಸಮಾಧಾನ ಆಗುತ್ತೆ. ಸಂದರ್ಭಾನುಸಾರವಾಗಿ ಶತ್ರುಗಳು ಎದುರುಗಡೆ ಬರ್ತಾರೆ, ಅಥವಾ ಅವ್ರಿಗೆ ಆಗದೆ ಇರೋರು ಬರ್ತಾರೆ, ಅಥವಾ ಇವರೇ ಅಲ್ಲಿ ಹೋಗಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಮನಸ್ಸು ಒಂದು ವಿಧವಾದ ಗೊಂದಲಕ್ಕೆ ಗುರಿಯಾಗತ್ತೆ, ಅಥವಾ ಅದು ಕಷ್ಟವನ್ನು ಪಡುತ್ತೆ. ಮನಸ್ಸಿಗೇನು ಒಂದು ರೀತಿ ಕಷ್ಟ ಆಗತ್ತೆ. ಆದರೆ ಯೋಗಿಗಳ ವಿಚಾರದಲ್ಲಿ ಹಾಗಿರಲ್ಲ. ಇದು ಸಾಮಾನ್ಯರ ವಿಚಾರ, ಇದ್ರ ಬಗ್ಗೆ ಏನು ವಿವರಣೆ ಹೆಚ್ಚಿಗೆ ಬೇಕಾಗಲ್ಲ, ಬೇಗ ಅರ್ಥ ಆಗಿಬಿಡುತ್ತೆ. ಸಾಮಾನ್ಯರ ಮನಸ್ಥಿತಿ ಹೇಗಿರುತ್ತೆ, ಆಗದವ್ರು ಬಂದಾಗ, ಬೇಕಾದವ್ರು ಬಂದಾಗ ಹೇಗಿರುತ್ತೆ ಮನಸ್ಥಿತಿ ಅಂತ ಗೊತ್ತು. ಯೋಗಿಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನೇ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯೋಗಿಗಳ ದೃಷ್ಟಿಕೋನ ಹೀಗೆ, ಅವರು ಭಗವಂತನ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಭಗವಂತ ಹೇಳಿರೋ ಹಾಗೆ
ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ನಾನು ಎಲ್ಲರಲ್ಲಿ ಕೂಡ ಆತ್ಮರೂಪದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಾಗೇನೆ ಪರಮಾತ್ಮ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಮತ್ತೊಂದು ಕಡೆ ಹೇಳ್ತಾನೆ. ನನ್ನ ಅಂಶವೇ ಜೀವ ಅಂತ ಈ ಲೋಕದಲ್ಲಿ ಕರೆಯಲ್ಪಡುತ್ತೆ. ಹಾಗಾಗಿ ಅವರಿಗೆ ನಮ್ಮವರು ಬೇರೆಯವರು ಅನ್ನೋ ಭೇದ ಯೋಗಿಗಳಿಗೆ ಇರೋದಿಲ್ಲ. ಅವರಿಗೆ ಯಾರನ್ನು ನೋಡಿದ್ರು ಒಂದೇ. ಇವರು ನಮ್ಮ ಸಂಬಂಧಿಕರು, ಇವರು ಯಾರೋ ಹೊರಗಿನವರು, ನಮ್ಗೆ ಗೊತ್ತಿಲ್ಲದೆ ಇರೋರು, ಅಪರಿಚಿತರು, ಪರಿಚಿತರು, ಆ ಥರ ಎಲ್ಲ ಏನೂ ಇರಲ್ಲ. ಎಲ್ಲರೊಂದಿಗೆ ಅವರ ಭಾವನೆ ಸಮವಾಗಿರುತ್ತೆ. ಎಂಥ ಭಾವನೆ ಅಂದರೆ ಎಲ್ಲರೂ ಕೂಡ ಭಗವಂತನ ಅಂಶಗಳು. ಯಾಕಂದರೆ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಮತ್ತೊಂದು ಕಡೆ ಭಗವಂತ ಹೇಳ್ತಾನೆ, ಪಿತಾಹಮಸ್ಯ ಜಗತೋ ಮಾತಾಧಾತ ಪಿತಾಮಹಃ. ನಾನು ಈ ಜಗತ್ತಿಗೆ ತಂದೆ ತಾಯಿ ಎಲ್ಲವೂ ಆಗಿದ್ದೀನಿ ಅಂತ. ಈ ಮಾತನ್ನು ಅವರು ಚೆನ್ನಾಗಿ ಮನನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಮುನಿಗಳು ಅಂತ ಕರೆಯಲ್ಪಡೋದು. ಆಮೇಲೆ ಎಲ್ಲರಲ್ಲಿ ಕೂಡ ಭಗವಂತ ವಾಸ ಮಾಡ್ತಾ ಇದ್ದಾನೆ. ಅವ್ರು ನಮಗೆ ಪರಿಚಯ ಇದ್ದಾರೋ ಪರಿಚಯ ಇಲ್ವೋ ಇದು ಅವರು ಅದನ್ನು ಗಮನಿಸಕ್ಕೆ ಹೋಗಲ್ಲ ಯೋಗಿಗಳು. ಎಲ್ಲ ಶರೀರಗಳಲ್ಲಿರುವಂತಹ ಪರಮಾತ್ಮನ ಚೈತನ್ಯವನ್ನು ಅವರು ನೋಡ್ತಾ ಇರ್ತಾರೆ. ಅವ್ರ ನಡವಳಿಕೆ ಹೇಗಾದರೂ ಇರಲಿ, ಅವರು ಕೆಟ್ಟದಾಗಾದರೂ ನಡ್ಕೊಳ್ಳಿ, ಒಳ್ಳೆ ರೀತಿಯಾಗಾದರೂ ನಡ್ಕೊಳ್ಳಿ, ಅವರು ನೋಡೋದು ಅವರ ನಡವಳಿಕೆ ಗುಣವನ್ನಲ್ಲ, ಗುಣದ ಕಾರ್ಯವನ್ನು ಅಲ್ಲ, ಅವರ ಒಳಗಡೆ ಇರುವಂತಹ ಶಕ್ತಿಯನ್ನು, ಚೈತನ್ಯವನ್ನು ಮಾತ್ರ ನೋಡ್ತಾರೆ. ಆಗೇನಾಗುತ್ತೆ, ಅವ್ರಿಗೆ ಭೇದ ಭಾವನೆ ಹೊಟ್ಟೋಗುತ್ತೆ. ದ್ವಂದ್ವಾತೀತ, ದ್ವಂದ್ವಗಳಿರಲ್ಲ. ಇವ್ರು ಹಾಗೆ, ಇವ್ರು ಹೀಗೆ, ಇವ್ರು ಸರಿಯಾಗಿದ್ದಾರೆ, ಇವ್ರು ಸರಿ ಇಲ್ಲ ಅನ್ನುವಂಥ ದ್ವಂದ್ವಗಳಿರಲ್ಲ. ಸಾಮಾನ್ಯರಿಗೆ ಇದು ಕಾಡ್ತಾ ಇರುತ್ತೆ. ಯಾರ್ಯಾರೋ ಮಾಡೋ ತಪ್ಪುಗಳನ್ನು ಇವರು ಅದರ ಬಗ್ಗೆ ವಿಚಾರ ಮಾಡಿಕೊಂಡು ದುಃಖ ಪಡ್ತಾ ಇರ್ತಾರೆ. ಇವ್ರಿಗೆ ಆ ವಿಚಾರದ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಇವರು ಗಮನಿಸೋದಿಲ್ಲ. ಪರಮಾತ್ಮನ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಅದನ್ನು ಜಾಗೃತಿ ಅಂತ ಕರೆದಿದೆ. ಜಾಗ್ರತ, ಎಚ್ಚರವಾಗಿರುವವರು, ಭಗವಂತನ ಮಾತುಗಳನ್ನು ಸದಾ ನೆನಪಿನಲ್ಲಿ ಇಟ್ಕೊಂಡಿರೋರು. ಅವ್ರಿಗೇನಾಗುತ್ತೆ ಅಂದರೆ ಎಲ್ಲರಲ್ಲೂ ಒಂದೇ ಚೈತನ್ಯವನ್ನು ನೋಡ್ತಾ ಇರೋದ್ರಿಂದ ಅವ್ರಿಗೆ ಯಾವತ್ತೂ ಕೂಡ ಭೇದ ಭಾವನೆ ಬರೋದಿಲ್ಲ. ಅಂದರೆ ಇವ್ರ ಹತ್ರ ಹೆಚ್ಚಿಗೆ ಹಣ ಇದೆ, ನಮ್ಮ ಹತ್ರ ಕಡಿಮೆ ಇದೆ, ಇವರು ಬಡವರು, ಇವರು ಸಿರಿವಂತರು, ಸಿರಿವಂತರಿಗೆ ಹೆಚ್ಚು ಗೌರವ ಕೊಡಬೇಕು, ಬಡವರಿಗೆ ಕಡಿಮೆ ಗೌರವ ಕೊಡಬೇಕು ಅನ್ನೋ ಭಾವನೆ ಅವ್ರಿಗೆ ಬರೋದೇ ಇಲ್ಲ. ಹಾಗೆ ನಮ್ಮ ಸಂಬಂಧಿಕರು ಯಾರೋ ಅಪರಿಚಿತರು, ಇವರನ್ನು ನಾವು ಚೆನ್ನಾಗಿ ಆಧರಿಸಬೇಕು, ಅವರನ್ನೇನೋ ನಾವು ತಿರಸ್ಕಾರ ಮಾಡಬೇಕು ಅನ್ನೋ ಭಾವನೆಯೂ ಅವ್ರಿಗಿರಲ್ಲ. ಹೀಗಾಗಿ ಸಮದೃಷ್ಟಿ ಉಳ್ಳವರಾಗಿರ್ತಾರೆ. ಸಮತ್ವಂ ಯೋಗ ಮುಚ್ಚತೆ. ಈ ಸಮತ್ವವನ್ನೇ ಯೋಗ ಅಂತ ಕರೆದಿದೆ. ಇದನ್ನೇ ಪರಮಾತ್ಮ ಹೇಳಿದ್ದು ತಸ್ಮಾತ್ ಯೋಗಿ ಭವಾರ್ಜುನ ಅಂತ. ಅಂದರೆ ನೀನು ಯೋಗಿಯಾಗು ಅಂತ ಭಗವಂತನ ಆದೇಶ. ಯೋಗಿ ಆಗೋದ್ರಿಂದ ಸಮಬುದ್ಧಿ ಇರುತ್ತೆ, ಸಮತ್ವದಲ್ಲಿರ್ತಾರೆ. ಇವ್ರದ್ದಾದ್ರೂ ಏನು, ಕೆಲವು ಸರಿ ಇವ್ರು ಒಳ್ಳೆಯವರು ಅನಿಸುತ್ತೆ, ಅವ್ರು ಸಂಘ ಮಾಡ್ತಾರೆ, ಅವ್ರ ಸ್ವಭಾವದಲ್ಲಿ ವ್ಯತ್ಯಾಸ ಆದಾಗ ಅಯ್ಯೋ ಇವ್ರು ಸರಿ ಇಲ್ಲ ಅಂತ ದುಃಖ ಪಡ್ತಾರೆ, ದೂರ ಆಗ್ತಾರೆ. ಮತ್ತಿನ್ಯಾರೋ ಒಳ್ಳೆಯವರು ಅನಿಸುತ್ತೆ, ಮತ್ತವ್ರ ಸ್ವಭಾವ ಸರಿ ಇಲ್ಲ ಅನಿಸುತ್ತೆ. ಹೀಗೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಅಪ್ ಆ್ಯಂಡ್ ಡೌನ್ಸ್ ಅಂತ ಕರೀತಾ ಇರ್ತಾರೆ. ಒಂದ್ಸರಿ ಸಂತೋಷವಾಗಿರ್ತಾರೆ, ಒಂದ್ಸರಿ ಬೇಸರ ಪಟ್ಕೋತಾ ಇರ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧವಾದ ಮನಸ್ಸಿನ ಸ್ಥಿತಿಗಳು ಅವ್ರದ್ದು. ಆದರೆ ಸ್ಥಿತಪ್ರಜ್ಞರು, ಯೋಗಿಗಳು ಹಾಗಲ್ಲ. ಯಾರು ಹೇಗಿದ್ದಾರೋ ಅವ್ರು ಹಾಗೇ ಇದ್ದಾರೆ. ಅವರವರ ಪ್ರಾರಬ್ಧ, ಅವರವರ ಬುದ್ಧಿಗನುಸಾರವಾಗಿ ಅವರ ನಡವಳಿಕೆ ಇದೆ. ನಮಗದರಿಂದ ಆಗಬೇಕಾಗಿರೋದು ಏನು? ನನಗೆ ಭಗವಂತ ಆದೇಶ ಕೊಟ್ಟಿರೋದು ಎಲ್ಲರಲ್ಲೂ ನನ್ನನ್ನು ನೋಡು, ನಿನ್ನ ಕೈಲಾದರೆ ಅವರ ಸೇವೆ ಮಾಡು, ಅವರಿಗೆ ಹಿತವನ್ನು ಉಂಟು ಮಾಡು, ಅಷ್ಟೇ ಹೇಳಿರೋದು. ಹಾಗಾಗಿ ಯೋಗಿಗಳು ಅದರ ಕಡೆ ಗಮನ ಕೊಡ್ತಾರೆ.
ಇವ್ರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಅವರ ಮನಸ್ಸು, ಭೋಗಿಗಳ ಮನಸ್ಸು ಯಾವಾಗಲೂ ಚಂಚಲ, ಭಯ, ಉದ್ರೇಕದಿಂದ ಕೂಡಿದ್ರೆ ಯೋಗಿಗಳ ಮನಸ್ಸು ಸದಾ ಶಾಂತವಾಗಿ ಸಮಚಿತ್ತದಲ್ಲಿರುತ್ತೆ, ಸಮಾಧಾನದಿಂದ ಇರುತ್ತೆ. ಹೀಗಾಗಿ ಯೋಗಿಯಾಗು ಅಂತ ಪರಮಾತ್ಮ ಹೇಳಿದ್ದಾನೆ. ಇನ್ನು ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದಾದರೆ, ಕರ್ಮ ಮಾಡ್ತಾರೆ. ಕರ್ಮ ಅಂದರೆ ಕೆಲಸ ಕಾರ್ಯಗಳು. ಇದು ನಮ್ಮ ಕರ್ತವ್ಯ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಇರುತ್ತೆ. ಅದನ್ನು ಬಿಡಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಅವರವರ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅವರು ಕರ್ತವ್ಯದ ಭಾವನೆಯಿಂದ ಮಾಡ್ತಾ ಇರ್ತಾರೆ. ಆದರೆ ಯೋಗಿಗಳು ಕೂಡ ಶರೀರ ಇದೆ, ಅವರು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇರ್ತಾರೆ. ಹೊರಗಡೆ ಕಾಣೋದು ಹಾಗೆ. ಆದರೆ ಅಂತರಂಗದಲ್ಲಿ ಮಾತ್ರ ವ್ಯತ್ಯಾಸ ಆಗಿರುತ್ತೆ. ಭೋಗಿಗಳು ಯಾವ ರೀತಿ ಕರ್ಮ ಮಾಡ್ತಾರೆ ಅಂದರೆ, ಈ ಕರ್ಮದಿಂದ ನನಗೇನೋ ಫಲ ಸಿಗುತ್ತೆ, ಯಾಕೆಂದರೆ ನಾನು ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಹೆಚ್ಚು ಫಲ ಸಿಗುತ್ತೆ, ಈ ಫಲವನ್ನು ನಾನು ಅನುಭವಿಸ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ್ದಾಯಿತು, ಫಲ ಸಿಗೋದು ತಡ ಆಯಿತು, ಇವ್ರಿಗೆ ಆಗಲೇ ಒಂದು ರೀತಿ ಗೊಂದಲ ಆಗ್ಬಿಡುತ್ತೆ. ಅಯ್ಯೋ, ನಾನು ಮಾಡಿದ್ದಕ್ಕೆ ಫಲ ಇನ್ನೂ ಸಿಗಲೇ ಇಲ್ವಲ್ಲ ಅನ್ನುವಂತಹ ಒಂದು ಆತುರ ಇರುತ್ತೆ. ಆಮೇಲೆ ಫಲ ಸಿಕ್ತು, ಏನೋ ಒಂದು ಸ್ವಲ್ಪ ಅದಕ್ಕೆ ಸಿಕ್ತು ಫಲ, ಸ್ವಲ್ಪ ಸಿಕ್ತಲ್ಲ, ನಾನು ಎಷ್ಟು ಕಷ್ಟಪಟ್ಟೆ, ಸಿಕ್ಕಿದ್ದಿಷ್ಟೇನಾ ಅನ್ನುವಂತಹ ಕೊರಗು ಕೂಡ ಇರುತ್ತೆ ನೋಡಿ, ಕರ್ಮ ಮಾಡುವಂಥ ವಿಚಾರದಲ್ಲಿ. ಆದರೆ ಯೋಗಿಗಳು ಹಾಗಲ್ಲ. ಅವರು ಕೆಲಸ ಮಾಡ್ತಾ ಇರ್ತಾರೆ, ಕರ್ತವ್ಯ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಕರ್ಮ ಫಲದಲ್ಲಿ ಆಸಕ್ತಿನೇ ಇಲ್ಲ. ಅವ್ರೇನೋ ಕರ್ಮ ಮಾಡ್ತಾರೆ, ಮಾಡಿದ್ದನ್ನೇನು ಮಾಡ್ತಾರೆ, ಈಶ್ವರಾರ್ಪಣ ಅಂತ ಹೇಳಿ, ಅಥವಾ ಕೃಷ್ಣಾರ್ಪಣ, ಬ್ರಹ್ಮಾರ್ಪಣ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಪರಮಾತ್ಮ ಕೊಟ್ಟಿರುವಂತಹ ಶರೀರ ಇದು, ಪರಮಾತ್ಮ ತುಂಬಿರುವಂಥ ಪ್ರಾಣ, ಪರಮಾತ್ಮನ ಜಗತ್ತು, ಭಗವಂತನೇ ಕೊಟ್ಟಿರುವಂಥ ಅವಕಾಶ ಇದು. ಕರ್ಮ ಮಾಡೋಕ್ಕೆ ಶಕ್ತಿ ಕೊಟ್ಟಿರೋದು ಭಗವಂತ. ಹೀಗಾಗಿ ಕರ್ಮ ನಡೀತಾ ಇದೆ. ಇದರಿಂದ ಮತ್ತೆ ನನಗೇನೋ ಸಿಗಬೇಕು ಅನ್ನುವಂಥ ಭಾವನೆನೇ ಇಲ್ಲ ಅವ್ರಿಗೆ. ಕರ್ಮ ಮಾಡ್ತಾರೆ, ಅಲ್ಲೇ ಮರ್ತೋಗ್ತಾರೆ. ಅದರಿಂದ ಒಳ್ಳೆ ಫಲ ಸಿಕ್ಕಿದ್ರೆ ಸರಿ, ಸಿಗಲಿಲ್ವಾ ಸರಿ, ಕಡಿಮೆ ಸಿಕ್ಕಿದ್ರೂ ಸರಿ, ಏನು ಸಿಗದೇ ಇದ್ರೂ ಸರಿ. ಹೀಗಾಗಿ ಇವರು ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ಇವ್ರಿಗೆ ಸಿಕ್ಕಿದೆ, ಆದರೂ ಕೂಡ ಸಾಲದು ಅನ್ನುವಂಥ ಚಿಂತೆ, ಅಥವಾ ತಡವಾಯ್ತಲ್ಲ ಅಂತ ಒಂದು ಬೇಸರ. ಆದರೆ ಅವರಿಗೆ ಅದ್ರ ಕಡೆ ಗಮನನೇ ಇಲ್ಲದೆ ಇರೋದ್ರಿಂದ ಸಿಕ್ಕಿದ್ರೂ ಸರಿ, ಸಿಗದೇ ಇದ್ರೂ ಸರಿ. ನೋಡಿ, ಹೊರಗಡೆ ಶರೀರ ಇರೋರೆಲ್ಲರೂ ಕೂಡ ಅವರವರ ಕರ್ತವ್ಯ ಕರ್ಮ ಮಾಡ್ತಾ ಇದ್ದಾರೆ. ಆದರೆ ಕೆಲಸ ಮಾಡಿ ಕೂಡ ಸಂತೋಷವಾಗಿಲ್ಲ. ಭೋಗಿಗಳು, ಜನಸಾಮಾನ್ಯರು, ಆಧ್ಯಾತ್ಮಿಕ ಜ್ಞಾನ ಇಲ್ಲದೇ ಇರೋರು, ಯಾರು ಯೋಗಿಗಳು, ಜ್ಞಾನಿಗಳು, ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಾರೆ, ಅವಶ್ಯಕತೆ ಇರೋಷ್ಟು, ಅತಿಯಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಅದ್ರ ಕಡೆ ಗಮನ ಇಲ್ಲ, ಅದರಿಂದ ನನಗೇನು ಸಿಗುತ್ತೆ ಅನ್ನೋದ್ರ ಕಡೆ ಗಮನನೇ ಇಲ್ಲ. ಸಿಕ್ಕಿದ್ರೆ ಸರಿ, ಸಿಗಲಿಲ್ಲ ಅಂದರೂ ಸರಿ. ಆದರೆ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ, ಅವರವ್ರು ಮಾಡಿರೋ ಕರ್ಮಕ್ಕನುಸಾರವಾಗಿ ಫಲ ಸಿಕ್ಕೇ ಸಿಗುತ್ತೆ. ಯದ್ಭಾವಂ ತದ್ಭವತಿ, ನಮ್ಮ ಭಾವಕ್ಕನುಸಾರವಾಗಿ ಕರ್ಮ ಆಗೋದು, ಕರ್ಮಕ್ಕೆ ಅನುಗುಣವಾಗಿ ಫಲ ಸಿಕ್ಕಿರುತ್ತೆ. ಬಿತ್ತಿದಂತೆ ಬೆಳೆ, ಸುಳ್ಳಲ್ಲ ಅಂತ. ಆದರೆ ಇವರಿಗೆ ಆತುರ ಇರುತ್ತೆ, ಬೇಗ ಬೇಕು, ಬೇಗ ಅನುಭವಿಸ್ಬೇಕು ಅನ್ನೋದು. ಅವರಿಗೆ ಆತುರ ಇರಲ್ಲ, ಶಾಂತವಾಗಿರ್ತಾರೆ. ಸೊ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಯೋಗಿಯಾಗೋದು ಬಹಳ ಶ್ರೇಷ್ಠ. ಯೋಗ ಜೀವನ ಅನ್ನೋದು ಬಹಳ ಶ್ರೇಷ್ಠ. ಆಮೇಲೆ ಯೋಗಿಗಳು ಮಾಡುವಂಥ ಕರ್ಮ ಹೇಗಿರುತ್ತೆ ಅಂದರೆ, ಭಗವದರ್ಪಣ ಬುದ್ಧಿಯಿಂದ ಮಾಡೋದ್ರಿಂದ ಅದು ಸೇವೆ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಏನಾದರೂ ಕರ್ಮದ ಒಂದು ಬಂಧನ ಇದ್ದರೆ, ಋಣ ಇದ್ದರೆ, ಆ ಋಣದಿಂದೆಲ್ಲ ಮುಕ್ತರಾಗ್ಬಿಡ್ತಾರೆ. ಆಮೇಲೆ ಇವ್ರಿಗೇನೋ ಫಲ ಸಿಕ್ಕಿದ್ರೂ ಕೂಡ ಅದನ್ನು ಇವರೊಬ್ಬರೇ ಬಳಸಲ್ಲ, ಇವ್ರಿಗಾಗೆ ಅಂತ ಏನು ಇಟ್ಕೊಳ್ಳಲ್ಲ, ಮತ್ತೆ ಅದನ್ನು ಸಮಾಜಕ್ಕೆ ವಿನಿಯೋಗ ಮಾಡಿಬಿಡ್ತಾರೆ.
ಹಾಗಾಗಿ ಅವರಿಗೆ ಋಣಬಾಧೆ ಕೂಡ ಇರಲ್ಲ. ಸಮಾಜದ ಋಣ, ಮನುಷ್ಯರ ಋಣ, ಇನ್ನೊಂದು ಮತ್ತೊಂದು ದೇವಋಣ, ಪಿತೃಋಣ, ಎಲ್ಲ ಋಣಗಳಿಂದ ಮುಕ್ತರಾಗ್ಬಿಡ್ತಾರೆ. ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಆದರೆ ಸಾಮಾನ್ಯರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲದಿರೋರು ಆಸೆಯನ್ನು ಇಟ್ಕೊಂಡು ಕೆಲಸ ಮಾಡಿಕೊಂಡು ಫಲಕ್ಕಾಗಿ ಆತುರದಿಂದ ಕಾಯ್ತಾ ಇರ್ತಾರೆ. ಸಿಕ್ಕಿದ ಮೇಲೂ ತೃಪ್ತಿ ಇರಲ್ಲ, ಅನುಭವಿಸುವಾಗಲೂ ಕೂಡ ಸಂತೋಷ ಇರಲ್ಲ. ಯಾಕಂದರೆ ಬೇರೆಯವ್ರು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಹೆಚ್ಚು ಸಿಕ್ಕಿದೆ, ನನಗೆ ಕಡಿಮೆ ಸಿಕ್ಕಿದೆ ಅಂತ ಮತ್ತಲ್ಲಿ ಅಸಮಾಧಾನ ಇರುತ್ತೆ. ಇಷ್ಟೆಲ್ಲ ಕಾರಣದಿಂದ ಅವರು ಕರ್ಮಫಲ ಅನುಭವಿಸುವಾಗಲೂ ದುಃಖ, ಋಣದಿಂದ ಮುಕ್ತರಾಗೋದಿಲ್ಲ, ಕರ್ಮಬಂಧನದಲ್ಲೇ ಇದ್ದು ಪುನಃ ಜನ್ಮವನ್ನು ತಾಳ್ತಾರೆ, ಪುನಃ ಕಷ್ಟಪಡ್ತಾರೆ. ಹೀಗೆ ಯೋಗ ಜೀವನವನ್ನು ಮಾಡುವಂತಹ ಯೋಗಿಗಳು, ಮುನಿಗಳು, ಆತ್ಮ ಸಂಯಮಿಗಳು ಅವರಿಗೇನು ಪ್ರಾಪ್ತವಾಗತ್ತೆ? ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ದೆ, ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ, ಮನಸ್ಸಿಗೆ ಸರಿ ಅನಿಸ್ದಾಗೆ ಜೀವನ ಮಾಡಿಕೊಂಡು ಇರೋವಂಥವರಿಗೆ ಏನು ಪ್ರಾಪ್ತಿ ಆಯಿತು? ಇದನ್ನು ನಾವು ಕೆಲವು ಉದಾಹರಣೆ ಕೊಟ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಬರುವಂಥ ಭಗವಂತನ ಮಾತನ್ನು ಗಮನಿಸಿದ್ವಿ. ಮುಂದಿನ ದಿನಗಳಲ್ಲಿ ಹೀಗೆ ಭಗವಂತನ ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಉದ್ಧಾರದ ಮಾರ್ಗವನ್ನು ಕಂಡುಕೊಳ್ಳೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.